ಫಸ್ಟ್ ಗಲಾಟೆ ಆಗ್ತಾನೇ ಇರುತ್ತೆ, ಮಿಡ್ಲಲ್ಲಿ ಗಲಾಟೆನೇ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ಕೂಡ ಗಲಾಟೆ ಆಗುತ್ತೆ, ದೀಪಾವಳಿ ಟೈಮಲ್ಲಿ ಜೋರಾಗಿ ಒಂದು ಗಲಾಟೆ ಆಗುತ್ತೆ. ಅವಳು ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ. ಕಂಪ್ಲೇಂಟ್ ಮಾಡಿ ಆದಮೇಲೆ ಪೊಲೀಸ್ನವ್ರು ನನ್ನ ಅಕ್ಕನ ಮನೇಲಿ ಇದ್ಲು ಅವಳು. ಸೊ ಅಕ್ಕನ ಮನೆಗೆ ಬರ್ತಾರೆ. ಅಕ್ಕನ ಮನೆಗೆ ಬಂದು ಅಲ್ಲಿ ಪೊಲೀಸ್ನವ್ರು ನನ್ನ ಹತ್ರ ಸ್ಟೇಟ್ಮೆಂಟ್ ತಗೊಳ್ತಾರೆ. ನಾನು ಸ್ಟೇಟ್ಮೆಂಟ್ ಕರೆಕ್ಟಾಗಿ ಕೊಡ್ತೀನಿ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇಂಥ ಹುಡುಗಿ ಆಲ್ರೆಡಿ ಕಾರ್ಕಳದಲ್ಲಿ ಇಂಥ ಕೇಸಸ್ ಎಲ್ಲ ಸುಮಾರು ಇದೆ ಅಂತ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಪೊಲೀಸ್ನವರು ಹೇಳ್ತಾರೆ, ನೀವು ನಾಳೆ ಸ್ಟೇಷನ್ಗೆ ಬನ್ನಿ ಅಂತ ಹೇಳ್ತಾರೆ. ಅವಳಿಗೂ ಕೂಡ ಫೋನ್ ಮಾಡಿ ಹೇಳ್ತಾರೆ, ನೀನು ನಾಳೆ ಸ್ಟೇಷನ್ಗೆ ಬಾ ಅಮ್ಮ, ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾರೆ ಪೊಲೀಸ್ನವರು. ಸೊ ಆವಾಗ ನನಗೆ ಪೊಲೀಸ್ನವರು ಅಂದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇವಳ್ದು ಆಲ್ರೆಡಿ ಕೇಸಸ್ ಎಲ್ಲ ಆಲ್ರೆಡಿ ಇದೆ, ತುಂಬ ಕೇಸಸ್ ಇದೆ ಅಂತ ಗೊತ್ತಾಗುತ್ತೆ ನನಗೆ. ಆಮೇಲೆ ನೆಕ್ಸ್ಟ್ ಲಾಯರ್ ಹತ್ರ ಹೋಗ್ತೀವಿ ನಾವು. ಲಾಯರ್ ಹೇಳ್ತಾರೆ, ಹೀಗೆ ಅವಳ ಮಾರೆ ಸೌಮ್ಯ, ಅವಳದು ಎಲ್ರಿಗೂ ಗೊತ್ತು, ನಿಮಗೆ ಗೊತ್ತಿರಲ್ವಾ ಅಂತ, ಯಾವ ಗುಂಡಿಗೆ ಬಂದು ಬಿದ್ರಿ ನೀವು ಅಂತ ಹೇಳ್ತಾರೆ. ಸೊ ಅವ್ರಿಗೆಲ್ಲ ಡೀಟೇಲ್ಸ್ ಗೊತ್ತು. ಆಮೇಲೆ ಸಂಜಯ್ ವಿಷಯ, ಈ ಸಂಜಯ್ನ ಡಿವೋರ್ಸ್ದು ಲಾಯರ್ ಅವರೇ ಆ್ಯಕ್ಚುಲಿ, ಅವರ ಹತ್ರ ಇತ್ತು ಡಾಕ್ಯುಮೆಂಟ್ಸ್ ಎಲ್ಲ. ಸೊ ಅವರು ನನಗೆ ಹೇಳ್ತಾರೆ, ಹೀಗೆ ಇದೆ, ನಾನು ತೋರಿಸ್ತೀನಿ ನಿನಗೆ ಇದೆ ಅಂತ ಹೇಳಿ ಅವ್ರು ತೋರಿಸ್ತಾರೆ ನನಗೆ. ಅಲ್ಲೂ ಅವರು ತೋರಿಸ್ತಾರೆ, ನಾನು ಹೇಳಿದೆ ನನ್ನ ಹತ್ರ ಇದೆ ಅಂತ ಹೇಳ್ತೀನಿ ನಾನು ಅಲ್ಲಿ. ಆಮೇಲೆ ಅವ್ರು ಹೇಳ್ತಾರೆ, ನೀನೀಗ ಒಂದು ಕೆಲಸ ಮಾಡು, ಹೇಗೂ ಮ್ಯಾರೇಜ್ ಬ್ರೇಕಪ್ ಅಂತ ಹೇಳಿದೆಯಲ್ಲ, ಅವಳದು ಕಾಲ್ ರಿಸೀವ್ ಮಾಡಬೇಡ, ಅವ್ನು ಬ್ಲಾಕ್ ಮಾಡು, ಇಲ್ಲಾಂದರೆ ನಂಬರ್ ಚೇಂಜ್ ಮಾಡು, ನೀನು ಊರು ಬಿಟ್ಟು ಹೋಗು, ನೀನು ಇರಬೇಡ ಇಲ್ಲಿ. ಅವರೊಂದು ಸಜೆಷನ್ ಕೊಡ್ತಾರೆ, ಅವ್ರು ಸೀನಿಯರ್ ಲಾಯರ್, ಅವರು ಸಜೆಷನ್ ಕೊಡ್ತಾರೆ ನನಗೆ, ನೀನು ಮುಂಬೈಗೆ ಎಲ್ಲಿಯಾದರೂ ಹೋಗು ನೀನು ಅಂತ. ಸರಿ ನಾನು ಹೋಗ್ತೀನಿ ಅಂತ. ನಂಬರ್ ಎಲ್ಲ ಚೇಂಜ್ ಮಾಡೋಣ, ನಾನು ನಂಬರ್ ಚೇಂಜ್ ಮಾಡೋದಿಲ್ಲ, ನಂಬರ್ ಇರಲಿ ನನಗೆ, ಬೇರೆ ಕಾಂಟ್ಯಾಕ್ಟ್ಸ್ ಎಲ್ಲ ಬೇಕು, ಅದಕ್ಕೋಸ್ಕರ ನಂಬರ್ ಚೇಂಜ್ ಮಾಡೋದಿಲ್ಲ ಅಂತ ಹೇಳ್ತೀನಿ. ಆಮೇಲೆ ಅದೇ ನಾನು ನವಂಬರ್ 2ಗೆ ಜಗಳ ಆಗುತ್ತೆ, 3ಗೆ ಒಂದು ದಿವಸ ನಾನು ಬೇರೆ ಕಡೆ ಇರ್ತೀನಿ. ಸೊ ಇವಳಿಂದ ಎಸ್ಕೇಪ್ ಆಗಿ ಬೇರೆ ಕಡೆ ಇರ್ತೀನಿ. ಆಮೇಲೆ 4ಗೆ ನಾನು ಮುಂಬೈಗೆ ಹೋಗ್ತೀನಿ. ನಾನು ಮುಂಬೈಗೆ ಹೋಗಬೇಕಾದ್ರೂ ಕೂಡ ಮನೆಗೆ ಬಂದು ಗಲಾಟೆ ಮಾಡಿ ಹೋಗಿದ್ದಾಳೆ. ನನ್ನ ಅಪ್ಪ ಅಮ್ಮನಿಗೆ ಅವ್ಯಾಚ್ಯ ಶಬ್ದದಿಂದ ಬೈದು ಏನೇನೆಲ್ಲ ಮಾಡಿ ಹೋಗಿದ್ದಾಳೆ. ನಮ್ಮ ದೈವದ ಮಣೆ ಮಂಚ ಅಂತ ಹೇಳ್ತೀವಿ ನಾವು, ಅದಕ್ಕೆ ಕೈ ಇಟ್ಟು ಏನೆಲ್ಲ ಮಾಡಿ ಹೋಗಿ, ಅದರ ಪ್ರತಿಫಲ ಅವಳು ಅನುಭವಿಸ್ತಾ ಇದ್ದಾಳೆ, ಅನುಭವಿಸಬೇಕು ಅವಳು. ಸೊ ನಮ್ಮ ದೈವ, ನಾವು ಕೈ ಮುಗಿತಾ ಇರುವಂಥ ದೈವ ನಮ್ಮನ್ನು ಕಾಪಾಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಆಯಿತು. ಬಟ್ ಅದೊಂದು ಜೀವ ಹೋಗಬಾರ್ದಿತ್ತು, ನಾನು ಅದೇ ಹೇಳೋದು. ಸೊ ನಾನು ಇವಳದು ಪ್ರಪೋಸಲ್ ಬರುವಾಗ ಇವನು ಮದುವೆ ಆಗ್ತಿದ್ದಾರೆ, ಇವರು ತಿರುಗಾಡ್ತಾ ಇದ್ದಾರೆ ಅನ್ನೋದು ಸುದ್ದಿ ಬರ್ತಾಯಿತ್ತು ನನಗೆ. ಅವಳ ಫ್ರೆಂಡ್ಸ್ನವರೇ ನನಗೆ ಹೇಳ್ತಾಯಿದ್ರು ಕಾಲ್ ಮಾಡಿ, ಸೊ ಇವಾಗ ಸೌಮ್ಯ ಒಬ್ಬಳ ಜೊತೆ ತಿರುಗ್ತಾ ಇದ್ದಾಳೆ. ನನಗೂ ಒಮ್ಮೆ ಸಿಕ್ಕಿದ್ರು ಅನಿಸುತ್ತೆ, ನಾನು ಯಾವುದೋ ಯಕ್ಷಗಾನ ನೋಡ್ಲಿಕ್ಕೆ ಹೋಗಬೇಕಾದ್ರೆ ಅಲ್ಲಿ ಇಬ್ಬರು ಜೊತೆಗೆ ಇದ್ದರು ಅನಿಸುತ್ತೆ ನನಗೆ. ಹೌದು ಇದ್ದರು. ಆಮೇಲೆ ಅದೇ ನಾನು ಅಂದ್ಕೊಂಡೆ, ಮನಸ್ಸಲ್ಲಿ ಅಂದ್ಕೊಂಡೆ, ಸರಿ ಆಯಿತು, ಇನ್ನಾದರೂ ಅವಳು ಸುಧಾರಿಕೊಳ್ಳಿ, ಇನ್ನೂ ಬೇರೆ ಯಾರಿಗೂ ಮೋಸ ಮಾಡಬಾರ್ದು, ಇನ್ನಾದರೂ ಅವನ ಜೊತೆ ಸರಿಯಾಗಿರಲಿ, ಒಳ್ಳೆ ರೀತಿಯಲ್ಲಿ ಜೀವನ ಮಾಡಲಿ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡೆ. ಅವ್ರಿಗೂ ಹೇಳಿದೆ ಹಾಗೇನೆ, ಇರಲಿ, ಒಳ್ಳೇದಾಗಲಿ, ಅವಳು ಎಲ್ಲೂ ಹೋದರೂ ಒಳ್ಳೇದಾಗಲಿ, ಏನು ತಪ್ಪು ಮಾಡೋದು ಬೇಡ, ನನ್ನ ಜೊತೆ ಆದಾಗೆ ಬೇರೆಯವ್ರ ಜೊತೆ ಆದಂಗೆ ಮಾಡೋದು ಬೇಡ, ಅವನ ಜೊತೆ ಚೆನ್ನಾಗಿರಲಿ. ಅವ್ರು ಹೇಗೂ ರಿಚ್ ಪಾರ್ಟಿ ಅಂತ ಹೇಳ್ತಿದ್ದಾರೆ, ಓಕೆ ರಿಚ್ ಪಾರ್ಟಿ ಆದರೆ ಒಳ್ಳೇದಲ್ವಾ, ಒಳ್ಳೆ ರೀತಿಯಲ್ಲಿ ಇರ್ಬೋದು, ತಗ್ಗಿ ಬಗ್ಕೊಂಡಿದ್ದರೆ ಒಳ್ಳೆಯದು ಅಂತ ಹೇಳಿದೆ ನಾನು.